ಬೈಸ್ಕೊಳ್ಳೋದಾಗಿದೆ ಎಲ್ಲ ಕಡೆ. ಅಲ್ಲ ಸರ್ ಲೈವ್ ಇದೆ ಬೈಸ್ಕೊಳ್ಳೋದಾಗಿದೆ ಎಲ್ಲ ಕಡೆ. ಅಲ್ಲ ಮಾಡಂಗಿದಾರಿ ಆರ್ಗ್ಯೂ ಮಾಡಬೇಡಿ ನಮ್ಮ ಜೊತೆ. ಸಾಕಾಗಿದೆ, ನಾವು ಬೈಸ್ಕೊಂಡು ನಡೀರಿ. ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ಲಾಠಿ ಚಾರ್ಜ್. ಡಿ ಗ್ಯಾಂಗ್ಗೆ ಒಂದು ನ್ಯಾಯ, ಸಾರ್ವಜನಿಕರಿಗೆ ಒಂದು ನ್ಯಾಯ. ನಿಮಗೆ ಪ್ರಶ್ನೆ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತೀರಾ? ರೇಣುಕಾಸ್ವಾಮಿ ಕೊಲೆ ಪ್ರಯತ್ನದ ಆರೋಪಿಗಳಾದ ಡಿ ಗ್ಯಾಂಗ್ ಇರುವ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಸುತ್ತ 200 ಮೀಟರ್ ನಿಷೇಧಾಜ್ಞೆ ಹೊರಡಿಸಿದ್ದು, ಇದೇ ಮೊದಲ ಬಾರಿಗೆ ರಾಜ್ಯದ ಪೊಲೀಸ್ ಠಾಣೆಯಲ್ಲಿ ಶಾಮಿಯಾನ ಹಾಕಿ ಕಟ್ಟಡವನ್ನ ಮುಚ್ಚಿರುವುದು ಇತಿಹಾಸವಾಗಿದೆ. ಡಿ ಗ್ಯಾಂಗ್ಗೆ ಸಿಗರೆಟ್ ಹಾಗೂ ಬಿರಿಯಾನಿ ಊಟಗಳನ್ನ ಕೊಟ್ಟಿದ್ದು, ಮಾತನಾಡೋಕೆ ಮೊಬೈಲ್ ಕೂಡ ಕೊಟ್ಟ ವಿಡಿಯೋ ವೈರಲ್ ಆದ ಹಿನ್ನೆಲೆ ಮಾಧ್ಯಮದವರು ಪೊಲೀಸರ ಈ ಒಂದು ವರ್ತನೆಯನ್ನ ಪ್ರಶ್ನೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಮಾಧ್ಯಮದವರನ್ನ ನೀವು ಸ್ಥಳದಿಂದ ಹೊರಡಬೇಕೆಂದು ಮಾತಿನ ಚಕಮಕಿ ನಡೆದಿದ್ದು, ಮಾಧ್ಯಮದವರ ವಿರುದ್ಧ ಲಾಠಿ ಚಾರ್ಜ್ ಮಾಡುತ್ತೇವೆ ಎಂದು ಬೆದರಿಕೆಯನ್ನ ಕೂಡ ಪೊಲೀಸರು ಹಾಕ್ತಿದ್ದಾರೆ. ಸಿಂಪಲ್ ಕ್ವಶನ್, ಎಲ್ಲರೂ ಯಾರು ಸೆಷನ್ ಆಗುವಾಗ ವಿಧಾನಸೌಧ ಸುತ್ತಮುತ್ತ 144 ಸೆಕ್ಷನ್ ಇರುತ್ತೆ, ಯಾರು ಇರಬಾರ್ದು. ನಮ್ಮೆಲ್ಲ ಮೀಡಿಯಾದವರು ವಿಧಾನಸೌಧದಲ್ಲಿ ಇರ್ತಾರೆ, ಯಾವತ್ತೂ ಹೊರಗಡೆ ಕಳಿಸಿಲ್ಲ. ಇವತ್ತೇನಕ್ಕೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯವಾದರೆ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯನ ಎಂಬ ಮಾತು ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ.